ಎಲ್ರಿಗೂ ನಮಸ್ಕಾರ. ನಮ್ಮೆಲ್ಲರೊಳಗೂ ಎರಡು ದೊಡ್ಡ ಶತ್ರುಗಳಿವೆ, ಕೋಪ ಮತ್ತು ಅಹಂಕಾರ. ಆದ್ರೆ ಇವುಗಳನ್ನೇ ನಿಯಂತ್ರಿಸಿದ್ರೆ ಅದೇ ನಮ್ಮ ಅತಿದೊಡ್ಡ ಶಕ್ತಿಯಾಗುತ್ತೆ ಅಂತ ಗೊತ್ತಾ? ಇವತ್ತು ಇದೇ ಒಂದು ಅದ್ಭುತ ಪಾಠವನ್ನ ಒಂದು ಪ್ರಾಚೀನ ಕಥೆಯ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಯಾವುದಾದ್ರೂ ಒಂದು ಒತ್ತಡದ ಪರಿಸ್ಥಿತಿ ಬಂದಾಗ ನಮ್ಮನ್ನು ಕಂಟ್ರೋಲ್ ಮಾಡೋದು ಯಾರು? ನಾವಾ ಅಥವಾ ನಮ್ಮ ಕೋಪನ? ವಿವೇಕ ಗೆಲ್ಲುತ್ತಾ ಅಥವಾ ಆವೇಶ ಗೆಲ್ಲುತ್ತಾ? ಈ ಒಂದು ಪ್ರಶ್ನೆಯೇ ಇವತ್ತಿನ ನಮ್ಮ ಈ ಚರ್ಚೆಯ ಕೇಂದ್ರಬಿಂದು. ಸಾವಿರಾರು ವರ್ಷಗಳ ಹಿಂದಿನ ಇಬ್ಬರು ಯೋಧರ ಕಥೆ. ಇವತ್ತು ನಮ್ಮ ಆಫೀಸ್ ಮೀಟಿಂಗ್ಗೆ ಅಥವಾ ಮನೆಯಲ್ಲಿ ನಡೆಯೋ ಸಣ್ಣಪುಟ್ಟ ಜಗಳಕ್ಕೆ ಹೇಗ್ ಸಂಬಂಧಪಟ್ಟಿದ್ದು ಅಂತ ಅನ್ಸ್ಬಹುದು ಅಲ್ವಾ? ಆದ್ರೆ ಖಂಡಿತ ಸಂಬಂಧವಿದೆ. ಬನ್ನಿ ಆ ಕಥೆಯೊಳಗೆ ಹೋಗಿ ಆ ಗುಟ್ಟು ಏನು ಅಂತ ನೋಡೋಣ. ಸನ್ನಿವೇಶ ಹೀಗಿದೆ. ರಾಜ ಜನಕನ ಅದ್ದೂರಿ ಆಸ್ಥಾನ. ಯಾರಿಂದಲೂ ಮುರಿಯಲು ಸಾಧ್ಯವೇ ಇಲ್ಲ ಅಂದ್ಕೊಂಡಿದ್ದ ಶಿವಧನಸ್ಸನ್ನ ಯುವರಾಜ ರಾಮ ಆಗಷ್ಟೇ ಮುರಿದಿದ್ದಾನೆ. ಇಡೀ ಸಭೆಯ ಸಂಭ್ರಮದಿಂದ ಜೈಕಾರದಿಂದ ತುಂಬಿ ಹೋಗಿದೆ. ಆದ್ರೆ ಆ ಸಂಭ್ರಮ ಹೆಚ್ಚು ಹೊತ್ತೂ ಇರ್ಲಿಲ್ಲ. ಇದ್ದಕ್ಕಿದ್ದ ಹಾಗೆ ಇಡೀ ವಾತಾವರಣ ಸ್ತಬ್ಧವಾಗ್ಬಿಡತ್ತೆ. ಯಾಕಂದ್ರೆ ಅಲ್ಲಿಗೆ ಒಬ್ರು ಪ್ರವೇಶ ಮಾಡ್ತಾರೆ. ಅವರ ಆಗಮನವೇ ಇಡೀ ಸಭೆಯಲ್ಲಿ ಒಂದು ರೀತಿಯ ತಣ್ಣನೆಯ ಭಯವನ್ನ ಹುಟ್ಟಿಸುತ್ತೆ. ಬಂದವರು ಸಾಮಾನ್ಯರಲ್ಲ. ಅವರು ತಮ್ಮ ಕೋಪಕ್ಕೆ ಪರಾಕ್ರಮಕ್ಕೆ ಹೆಸರುವಾಸಿಯಾದ ಪರಶುರಾಮ. ಅವರ ಮುಖದಲ್ಲಿ ಅಕ್ಷರಶಃ ಕೋಪದ ಕಿಡಿ ಹಾರ್ತಾ ಇತ್ತು. ಸಭೆಗೆ ಬಂದವರೇ. ಅವರು ಗರ್ಜಿಸಿದ್ದು ಹೀಗೆ ನೋಡಿ, ಈ ಮಾತುಗಳಲ್ಲಿ ವಿನಯ ಅನ್ನೋದಕ್ಕೆ ಜಾಗವೇ ಇಲ್ಲ. ಬರೀ ಬೆದರಿಕೆ, ಅಧಿಕಾರ, ಅಹಂಕಾರ. ಅವರ ಕೋಪ ಎಷ್ಟಿತ್ತು ಅಂದ್ರೆ ಇಡೀ ರಾಜ್ಯವನ್ನೇ ನಾಶ ಮಾಡ್ತೀನಿ ಅಂತ ನೇರವಾಗಿಯೇ ಸವಾಲ್ ಹಾಕ್ತಾರೆ. ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ನಾವು ಗಮನಿಸಬೇಕು. ಪರಶುರಾಮನಿಗೆ ತನ್ನ ಶಕ್ತಿಯೇ ತನ್ನ ಐಡೆಂಟಿಟಿ. ಅವರ ಅಹಂಕಾರ, ಅವರ ಕೋಪ ಇದೆಲ್ಲ ಅವರ ವ್ಯಕ್ತಿತ್ವದ ಒಂದು ಭಾಗವೇ ಆಗಿ ಹೋಗಿತ್ತು. ಅದಕ್ಕೆ ಯಾರಾದ್ರೂ ತನ್ನನ್ನು ಪ್ರಶ್ನೆ ಮಾಡಿದ್ರೆ ಅದನ್ನ ಅವರಿಂದ ಸಹಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಕೇವಲ 21 ಈ ಒಂದು ಸಂಖ್ಯೆ ಅವರ ಇತಿಹಾಸವನ್ನೇ ಹೇಳುತ್ತೆ. ತನ್ನ ತಂದೆಯ ಸಾವಿಗೆ ಸೇಡು ತೀರಿಸ್ಕೊಳ್ಳೋಕೆ ಇಡೀ ಕ್ಷತ್ರಿಯ ಕುಲವನ್ನೇ 21 ಬಾರಿ ನಾಶ ಮಾಡಿದ್ರು. ಅಂದ್ರೆ ಅವರು ಸುಮ್ನೆ ಮಾತಲ್ಲಿ ಹೇಳಿ ಬಿಡುವವರಲ್ಲ, ಕೋಪ ಬಂದ್ರೆ ಅದನ್ನ ಮಾಡಿ ತೋರಿಸುವ ವ್ಯಕ್ತಿ. ಇಂಥ ಕೋಪದ ಬಿರುಗಾಳಿಯನ್ನೇ ಎದುರಿಗೆ ನಿಂತಿದ್ದ ಯುವರಾಜ ರಾಮ ಅವರು ಏನ್ ಮಾಡಿದ್ರು? ಎಲ್ರೂ ಅಂದ್ಕೊಂಡಿದ್ರು ರಾಮ ಕೂಡ ಅಷ್ಟೇ ಪರಾಕ್ರಮದಿಂದ ಉತ್ತರ ಕೊಡ್ತಾರೆ ಅಂತ. ಆದ್ರೆ ರಾಮ ಆರಿಸ್ಕೊಂಡ ದಾರಿ ಸಂಪೂರ್ಣವಾಗಿ ಬೇರೆಯೇ ಆಗಿತ್ತು. ಗಮನಿಸಿ, ಆ ಬೆದರಿಕೆಗೆ ಉತ್ತರವಾಗಿ ರಾಮ ಕೊಟ್ಟಿದ್ದು ವಿನಯ, ಗೌರವ. ತಪ್ಪು ಮಾಡಿದವನು ನಿಮ್ಮ ಸೇವಕನೇ ಇರ್ಬೇಕು, ಹೇಳಿ ನಾನೇನ್ ಮಾಡ್ಬೇಕು ಅಂತ ಕೇಳ್ತಾರೆ. ಸೇವಕ ಅಂತ ತನ್ನನ್ನ ತಾನೇ ಕರೆದುಕೊಳ್ತಾರೆ. ನೋಡಿ, ಕೋಪದ ಬೆಂಕಿಗೆ ನೀರು ಸುರಿಯೋದು ಅಂದ್ರೆ ಇದೆ. ಈ ಕಥೆಯ ಅಸಲಿ ಪಾಠ ಇರೋದೇ ಈ ಇಬ್ಬರು ಮಹಾನ್ ಯೋಧರ ನಡುವಿನ ವ್ಯತ್ಯಾಸದಲ್ಲಿ. ಒಬ್ರು ಕೋಪದ ಪ್ರತಿರೂಪವಾದ್ರೆ ಇನ್ನೊಬ್ರು ಸಂಯಮದ ಸಾಕಾರ ಮೂರ್ತಿ. ಈ ಹೋಲಿಕೆ ನೋಡಿದ್ರೆ ಗೊತ್ತಾಗುತ್ತೆ ಇಬ್ಬರ ನಡುವೆ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ಅಂತ. ಪರಶುರಾಮ ರಿಯಾಕ್ಟ್ ಮಾಡ್ತಾರೆ, ಅಂದ್ರೆ ಅಹಂಕಾರಕ್ಕೆ ಧಕ್ಕೆ ಆದ ತಕ್ಷಣ ಯೋಚನೆ ಮಾಡದೆ ಪ್ರತಿಕ್ರಿಯಿಸ್ತಾರೆ. ಆದ್ರೆ ರಾಮ ರೆಸ್ಪಾಂಡ್ ಮಾಡ್ತಾರೆ, ಅಂದ್ರೆ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಯೋಚಿಸಿ ಉತ್ತರ ಕೊಡ್ತಾರೆ. ಅವರ ಉದ್ದೇಶ ಗೆಲ್ಲೋದಲ್ಲ, ಸಮಸ್ಯೆಯನ್ನ ಬಗೆಹರಿಸೋದು. ಹಾಗಾದ್ರೆ ಈ ಇಬ್ಬರ ನಡವಳಿಕೆಯ ಹಿಂದಿರುವ ಮೂಲ ಕಾರಣವಾದ್ರೂ ಏನು? ಈ ಸಂಘರ್ಷದ ಬೇರು ಎಲ್ಲಿದೆ? ಅದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಪರಶುರಾಮನ ಸಮಸ್ಯೆಯ ಮೂಲವೇ ಈ ಅಹಂಕಾರ, ನಾನು, ನನ್ನದು ಅನ್ನೋ ಭಾವನೆ. ಈ ಅಹಂಕಾರವೇ ಅವರ ಕಣ್ಣಿಗೆ ಒಂದು ಪರದೆ ತರ ಕಟ್ಟಿಬಿಟ್ಟಿತ್ತು. ಅವರ ಮುಂದೆ ನಿಂತಿದ್ದ ಸತ್ಯವನ್ನೇ ನೋಡದ ಹಾಗೆ ಮಾಡಿತ್ತು. ಅದಕ್ಕೆ ನೋಡಿ, ಪರಶುರಾಮ ರಾಮನನ್ನ ನೋಡಿದಾಗ ಅವರ ದೈವಿಕತೆ ಕಾಣ್ಲೇ ಇಲ್ಲ. ಬದಲಾಗಿ ತನ್ನ ಅಹಂಕಾರಕ್ಕೆ ಚಾಲೆಂಜ್ ಮಾಡಿದ ಒಬ್ಬ ಹುಡುಗನಾಗಿ ಮಾತ್ರ ನೋಡಿದ್ಲು. ಇದಕ್ಕೆ ಕಾರಣ ಅವರ ಅಹಂಕಾರ. ಸಾಮಾನ್ಯವಾಗಿ ನಾವೇನಂದ್ಕೊಳ್ತೇವೆ, ಕೋಪ ಬಂದ್ರೆ ನಾವಿನ್ನೂ ಸ್ಟ್ರಾಂಗ್ ಆಗ್ತೀವಿ ಅಂತ. ಆದ್ರೆ ಸತ್ಯ ತದ್ವಿರುದ್ಧ. ಕೋಪ ಬಂದಾಗ ನಮ್ಮ ಯೋಚನಾ ಶಕ್ತಿ ಕಡಿಮೆಯಾಗುತ್ತೆ, ನಮ್ಮ ವಿವೇಚನೆ ಮಂಕಾಗುತ್ತೆ, ನಮ್ಮ ನಿಜವಾದ ಶಕ್ತಿ ಕುಂದ್ಹೋಗುತ್ತೆ. ಪರಶುರಾಮನಿಗಾಗಿದ್ದು ಕೂಡ ಅದೇ. ಮತ್ತೊಮ್ಮೆ ಗಮನಿಸಿ ರಾಮನ ಮಾತುಗಳನ್ನ. ನಮಗೂ ನಿಮಗೂ ಎಲ್ಲಿಯ ಹೋಲಿಕೆ? ನೀವು ಯಜಮಾನ, ನಾನು ಸೇವಕ ಅಂತಾರೆ. ತನ್ನನ್ನು ತಾನು ಕಡಿಮೆ ಮಾಡ್ಕೊಂಡು ಎದುರಿಗಿದ್ದವರಿಗೆ ಗೌರವ ಕೊಡೋದಿದ್ಯಲ್ಲ, ಅದು ದೌರ್ಬಲ್ಯ ಅಲ್ಲ, ಅದು ನಿಜವಾದ ಆಂತರಿಕ ಶಕ್ತಿಯ ಸಂಕೇತ. ಸರಿ, ಈ ಕಥೆಯೆಲ್ಲ ಆಯ್ತು. ಇದ್ರಿಂದ ನಮ್ಮ ಇವತ್ತಿನ ಲೈಫಿಗೆ ಏನ್ ಪಾಠ? ಈ ಹಳೆ ಕಥೆ ನಮ್ಮ ಇವತ್ತಿನ ಪ್ರಾಬ್ಲಮ್ಸ್ಗಳಿಗೆ ಹೇಗೆ ಸಹಾಯ ಮಾಡುತ್ತೆ? ಖಂಡಿತ ಮಾಡುತ್ತೆ. ಇದರ ಪಾಠಗಳು ಇವತ್ತಿಗೂ ಅಷ್ಟೇ ಪ್ರಸ್ತುತ. ಒಂದು ಸಲ ಯೋಚನೆ ಮಾಡಿ, ನಮ್ಮ ದಿನನಿತ್ಯದ ಜಗಳಗಳು
ಅದು ಟ್ರಾಫಿಕ್ನಲ್ಲಿರ್ಬೋದು, ಆಫೀಸ್ನಲ್ಲಿರ್ಬೋದು, ಮನೆಯಲ್ಲೇ ಇರ್ಬೋದು. ಹೆಚ್ಚಿನ ಜಗಳಗಳು ಶುರುವಾಗೋದೇ ನಮ್ಮ ಅಹಂಕಾರಕ್ಕೆ ಎಲ್ಲೋ ಒಂದು ಸಣ್ಣ ಪೆಟ್ಟು ಬಿದ್ದಾಗ ಅಲ್ವಾ? ಆ ಸಮಯದಲ್ಲಿ ನಾವು ರಾಮನ ಹಾಗೆ ಸಂಯಮ ತೋರ್ಸಿದ್ಲೇ ಅರ್ಧದಷ್ಟು ಸಮಸ್ಯೆಗಳು ಹುಟ್ಟೋದೇ ಇಲ್ಲ. ಹಾಗಾದ್ರೆ ಇದನ್ನೇ ಒಂದ್ ಮಾಡರ್ನ್ ಪ್ಲೇಬುಕ್ ತರ ಬಳಸ್ಕೊಳ್ಬೋದು. ಮುಂದಿನ ಸಲ ಕೋಪ ಬಂದಾಗ ರಿಯಾಕ್ಟ್ ಮಾಡೋ ಮೊದ್ಲು ಒಂದೇ 1 ಸೆಕೆಂಡ್ ನಿಲ್ಲಿ, ಒಂದು ದೀರ್ಘ ಉಸಿರು ತಗೊಳ್ಳಿ, ಆಮೇಲೆ ಕೇಳ್ಕೊಳ್ಳಿ, ಇಲ್ಲಿ ಸಮಸ್ಯೆ ನನ್ನ ಅಹಂಕಾರದ್ದ ಅಥವಾ ನಿಜವಾಗ್ಲೂ ಏನಾದ್ರೂ ವಿಷಯ ಇದೆಯಾ ಅಂತ. ಈ ಒಂದು ಸಣ್ಣ ಬದಲಾವಣೆ ಇದೆಯಲ್ಲ, ಇದು ದೊಡ್ಡ ವ್ಯತ್ಯಾಸ ತರುತ್ತೆ. ಸೊ ಕೊನೆಯದಾಗಿ ಹೇಳೋದಾದ್ರೆ, ನಿಜವಾದ ವ್ಯಕ್ತಿತ್ವ ಅಂದ್ರೆ ಏನು? ಅದು ನಮ್ಮತ್ರ ಇರೋ ಪವರ್ ಅಲ್ಲ, ಬದಲಾಗಿ ಆ ಪವರ್ ಬಳಸೋಕೆ ಎಲ್ಲ ಹಕ್ಕು ಇದ್ದಾಗ್ಲೂ ನಾವು ತೋರಿಸೋ ಸಂಯಮ. ಅದೇ ನಿಜವಾದ ಶಕ್ತಿ, ಅದೇ ನಿಜವಾದ ಗುಣ. ಕೊನೆಗೆ ಈ ಆಯ್ಕೆ ಪ್ರತಿದಿನ ಪ್ರತಿಕ್ಷಣ ನಮ್ಮ ಮುಂದಿರುತ್ತೆ. ನಾವು ಪರಶುರಾಮನ ಹಾಗೆ ಕೋಪದ ದಾರಿ ಹಿಡಿತೀವಾ ಅಥವಾ ರಾಮನ ಹಾಗೆ ಸಂಯಮದ ದಾರಿ ಹಿಡಿತೀವಾ? ಮುಂದಿನ ಸಲ ಒಂದು ಸವಾಲೆದುರಾದಾಗ ಯಾವ ಯೋಧನ ಕಥೆಯನ್ನ ಬರೆಯೋಕಿಷ್ಟಪಡ್ತೀವಿ? ಕ್ರೋಧದ ಯೋಧನದ್ದ ಅಥವಾ ಸಂಯಮದ ಯೋಧನದ್ದ? ಆಯ್ಕೆ ನಮ್ಮ ಕೈಯಲ್ಲೇ ಇದೆ. ಯೋಚನೆ ಮಾಡಿ.